ಕೈಯೊಡ್ಡಿ ಬೇಡುವೆ ದೇವಾ. ಕೇಳುವ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ವಿಶೇಷ ಕೃಪೆಯನ್ನು ನಮಗೆ ಅನುಗ್ರಹ ಮಾಡಪ್ಪ. ನಿನ್ನ ವಿಶೇಷ ಪ್ರಸನ್ನತೆಯನ್ನು ಅನುಗ್ರಹಿಸು. ನಿನ್ನ ಕೃಪೆ ಅನುಗ್ರಹಿಸು. ಒಣನೆಲ ನೀರಿಗೆ ಹೇಗೋ ಹಾಗೆಯೇ ನಿನಗೆ ಕಾದಿರುವೆ. ಒಣನೆಲ ನೀರಿಗೆ ಹೇಗೋ ಹಾಗೆಯೇ ನಿನಗೆ ಕಾದಿರುವೆ. ಕೈಯೊಡ್ಡಿ ಬೇಡುವೆ ದೇವಾ. ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ. ಹೃದಯದ ಆಳದಿಂದ ಡ್ಯಾಡಿ ಈ ಮುಂಜಾನೆ ನಿನ್ನ ಸಾನ್ನಿಧ್ಯ ನನಗೆ ಬೇಕು ಅಂತ ಕೇಳಿ, ದಾಹದಿಂದ ಕೇಳಿ. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಒಣನೆಲ ನೀರಿಗೆ ಹೇಗೋ ಹಾಗೆಯೇ ನಿನಗೆ ಕಾದಿರುವೆ. ಎಸ್ ಡ್ಯಾಡಿ. ಒಣನೆಲ ನೀರಿಗೆ ಹೇಗೋ ಹಾಗೆಯೇ ನಿನಗೆ ಕಾದಿರುವೆ. ಕೈಯೊಡ್ಡಿ ಬೇಡುವೆ ದೇವಾ. ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ ದೇವಾ. ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ನಿನ್ನಲ್ಲೇ ಭರವಸೆ ಇಡುವೆ. ನಿನಗಾಗಿಯೇ ಕಾದಿರುವೆ. ಎಸ್ ಡ್ಯಾಡಿ. ನಿನ್ನಲ್ಲೇ ಭರವಸೆ ಇಡುವೆ. ನಿನಗಾಗಿಯೇ ಕಾದಿರುವೆ. ಕೈಯೊಡ್ಡಿ ಬೇಡುವೆ ದೇವಾ. ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ. ಹೌದು ಡ್ಯಾಡಿ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸಾನ್ನಿಧ್ಯಕ್ಕಾಗಿ ತವಕದಿಂದ ಕಾದಿದ್ದೇವೆ. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ನಾ ನಡೆವ ಮಾರ್ಗವ ತಿಳಿಸು. ನಿನ್ ಚಿತ್ತ ನನಗೆ ಕಲಿಸು. ಎಸ್ ಡ್ಯಾಡಿ. ನಾ ನಡೆವ ಮಾರ್ಗವ ತಿಳಿಸು. ನಿನ್ ಚಿತ್ತ ನನಗೆ ಕಲಿಸು. ಕೈಯೊಡ್ಡಿ ಬೇಡುವೆ ದೇವಾ. ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ ದೇವಾ. ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಹೌದು ಹೌದು ಡ್ಯಾಡಿ. ಅನುಗ್ರಹಿಸು. ನಿನ್ನೆದೆಯಲ್ಲೇ ಹೊರಗಿ ನಿನ್ ಪ್ರೀತಿ ಸವಿಯಲ್ಲೇ ನಲಿವೆ. ನಿನ್ನೆದೆಯಲ್ಲೇ. ಹೌದು ಹೌದು ಡ್ಯಾಡಿ. ಓಹೋ ನಿನ್ ಪ್ರೀತಿ ಸವಿಯಲ್ಲೇ ನಲಿವೆ. ಕೈಯೊಡ್ಡಿ ಬೇಡುವೆ ದೇವಾ. ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ ದೇವಾ. ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ನಿನ್ನೆನಪಲ್ಲೇ ಕೊರಗಿ ಮೈ ಮನ ಸೊರಗಿನ ಹೋದೆ. ನಿನ್ನೆನಪಲ್ಲೇ ನ ಸೊರಗಿ ಮೈ ಮನ ಸೊರಗಿನ ಹೋದೆ. ಕೈಯೊಡ್ಡಿ ಬೇಡುವೆ ದೇವಾ. ಹೊತ್ತ
ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಪಾಪವನ್ನು ನಾ ತ್ಯಜಿಸಿ ಪರಿಶುದ್ಧನಾಗಿರಲು, ಪಾಪವನ್ನು ನಾ ತ್ಯಜಿಸಿ ಪರಿಶುದ್ಧನಾಗಿರಲು. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಕೈಯೊಡ್ಡಿ ಬೇಡುವೆ ದೇವಾ, ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ಈ ಹೊತ್ತಾರೆ ನಿನ್ನ ಕೃಪೆ ಅನುಗ್ರಹಿಸು. ನಿನ್ನ ಕೃಪೆ ನನಗೆ ಸಾಕು ಡ್ಯಾಡಿ, ನಿನ್ನ ಸನ್ನಿಧಿ ನನಗೆ ಸಾಕು ಡ್ಯಾಡಿ, ನಿನ್ನ ಪ್ರಸನ್ನತೆ ನನಗೆ ಸಾಕು, ನಿನ್ನ ಸನ್ನಿಧಿ ನನಗೆ ಸಾಕು. ಒಂದೆರಡು ನಿಮಿಷ ಎಲ್ಲರೂ ಕೂಡ ಹಾಗೆ ಕರ್ತನ ಜೊತೆ ಮಾತಾಡುವ. ನಿನ್ನ ಜೊತೆ ಇರುವುದೇ ನನಗೆ ಆನಂದ, ನಿನ್ನೊಂದಿಗಿರುವುದೇ ನನಗೆ ಪರಮಾನಂದ, ನಿನ್ನ ಸಮ್ಮುಖವೇ ನನಗೆ ಮಧುರ ಡ್ಯಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಂದನೆ, 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 ವಂದನೆ. ಹಾಲೆಲೂಯ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ಹೌದು ಡ್ಯಾಡಿ, ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ಹೇಳುವ ಕರ್ತನ ನೋಡಿ, ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ಸ್ತುತಿ ಸ್ತೋತ್ರವ ನಾನು ಹೇಳುವೆ, ನಿನ್ನ ಸ್ತುತಿ ಸ್ತೋತ್ರವ ನಾನು ಹೇಳುವೆ. ನಿನ್ನ ಪಾದಕ್ಕೆ ನಾ ಶರಣಾಗುವೆ ಸ್ವಾಮಿ, ನಿನ್ನ ಪಾದಕ್ಕೆ ನಾ ಶರಣಾಗುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ಹೌದು ಡ್ಯಾಡಿ, ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ಮುಖ ದರುಶನ ಸಾಕೆ ನಗೆ, ನಿನ್ನ ಮುಖ ದರುಶನ ಸಾಕೆ ನಗೆ. ಸರ್ವಲೋಕ ಐಶ್ವರ್ಯ ನೀ ನನಗೆ ಡ್ಯಾಡಿ, ಸರ್ವಲೋಕ ಐಶ್ವರ್ಯ ನೀ ನನಗೆ. ನಿನ್ನ ದಿವ್ಯ ಸನ್ನಿಧಿ ಏಸಪ್ಪ ನೋಡಿ ಹೇಳೋಣ, ಅಪ್ಪ ನಿನ್ನ ಸನ್ನಿಧಾನಕ್ಕೆ ನಾನು ಬರ್ತಾ ಇದ್ದೀನಿ, ಇದೇ ನನಗೆ ಐಶ್ವರ್ಯ, ಇದೇ ನನಗೆ ಆನಂದ. ಓಹೋ, ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ಸತ್ಯವಾಕ್ಯವೇ ನೀ ನನ್ನುಸಿರು, ಸತ್ಯವಾಕ್ಯವೇ ನೀ ನನ್ನುಸಿರು. ಜಗ ಜ್ಯೋತಿಯೇ ಸ್ವಾಮಿ ನನ್ನೇಸುವೆ, ಓಹೋ ಜಗ ಜ್ಯೋತಿಯೇ ಸ್ವಾಮಿ ನನ್ನೇಸುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ.
ನಿನ್ನ ಚಿತ್ತವೇ ನನ್ ಧ್ಯಾನವಯ್ಯ, ನಿನ್ನ ಚಿತ್ತವೇ ನನ್ ಧ್ಯಾನವಯ್ಯ, ನಿನ್ನ ನುಡಿಗೆ ನಾನು ದಾಸನಯ್ಯ, ನಿನ್ನ ನುಡಿಗೆ ನಾನು ದಾಸನಯ್ಯ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನೀಗಿದೆ ಪಾಪ ನಿನ್ನ ರಕ್ತದಿಂದ, ನೀಗಿದೆ ಪಾಪ ರಕ್ತದಿಂದ, ನೀಡಿದೆ ಜೀವ ನಿತ್ಯ ನಿತ್ಯ, ನನಗೆ ನೀಡಿದೆ ಜೀವ ನಿತ್ಯ ನಿತ್ಯ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ಸ್ತುತಿ ಸ್ತೋತ್ರವ ನಾನು ಹೇಳುವೆ, ನಿನ್ನ ಸ್ತುತಿ ಸ್ತೋತ್ರವ ನಾನು ಹೇಳುವೆ. ನಿನ್ನ ಪಾದಕ್ಕೆ ನಾ ಶರಣಾಗುವೆ. ಹೌದು ಡ್ಯಾಡಿ, ನಿನ್ನ ಪಾದಕ್ಕೆ ನಾ ಶರಣಾಗುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ಸ್ತುತಿ ಸ್ತೋತ್ರವ ನಾನು ಹೇಳುವೆ, ನಿನ್ನ ಸ್ತುತಿ ಸ್ತೋತ್ರವ ನಾನು ಹೇಳುವೆ. ನಿನ್ನ ಪಾದಕ್ಕೆ ನಾ ಶರಣಾಗುವೆ. ಡ್ಯಾಡಿ, ನಿನ್ನ ಪಾದಕ್ಕೆ ನಾ ಶರಣಾಗುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. 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 ಹಲ್ಲೆಲೂಯಾ. ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ಹಲ್ಲೆಲೂಯಾ. ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನ್ ನೋಡಿ ಹೇಳೋಣಪ್ಪ, ನಿನ್ನ ಜೊತೆ ಇರುವುದೇ ನನಗೆ ಆಸೆ, ನಿನ್ನ ಪ್ರಸನ್ನತೆ ನನಗೆ ಆಸೆ, ನಿನ್ನ ಸಮ್ಮುಖವೇ ನನಗೆ ಮಧುರ, ನಿನ್ನ ಜೊತೆಯಲ್ಲಿ ಇರುವುದೇ ನನಗೆ ಆನಂದ, ನಿನ್ನ ಸಮ್ಮುಖವೇ ನನಗೆ ಪರಮಾನಂದ. ಏಸಯ್ಯ 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 ಏಸಯ್ಯ. ಹಲ್ಲೆಲೂಯಾ. ನಿನ್ನ ಮುಖ ದರ್ಶನ ಸಾಕೆ ನಗೆ, ನಿನ್ನ ಮುಖ ದರ್ಶನ ಸಾಕೆ ನಗೆ. ಸರ್ವಲೋಕ ಐಶ್ವರ್ಯ ನೀ ನನಗೆ ಡ್ಯಾಡಿ, ಸರ್ವಲೋಕ ಐಶ್ವರ್ಯ ನೀ ನನಗೆ. ನಿನ್ನ ಮುಖ ದರ್ಶನ ಸಾಕೆ ನಗೆ. ಹೌದು ಅಪ್ಪ, ಮುಖ
ದರುಶನ ಸಾಕೆನಗೆ, ಸರ್ವಲೋಕ ಐಶ್ವರ್ಯ ನೀನನ. ಇದಕ್ಕಿಂತ ಇನ್ನೇನು ಬೇಕಪ್ಪ? ಸರ್ವಲೋಕ ಐಶ್ವರ್ಯ ನೀನನಗೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಡ್ಯಾಡಿಯನ್ನು ನೋಡಿ ಹೇಳಿ, ನಿನ್ನ ಮಗನಾಗಿ ಮಗಳಾಗಿ ಸ್ವಾಮಿ, ನಿನ್ನ ಮಗಳಾಗಿ ಹೇಳಿ, ನಾನು ಬಾಳು ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ, ನಾನು ಬಾಳುವೆ. ಥ್ಯಾಂಕ್ ಯು ಜೀಸಸ್. ನಾನು ಬಾಳುವೆ. ನಿನ್ನ ಮಗನೆಂಬ ಸ್ಥಾನ, ನಿನ್ನ ಮಗಳೆಂಬ ಸ್ಥಾನ ಎಂತಹ ಸೌಭಾಗ್ಯ ಡ್ಯಾಡಿ. ಹಾಲೆಲೂಯ. ಭೂಮಿ ಆಕಾಶಗಳ ಸೃಷ್ಟಿಕರ್ತನಿಗೆ ನಾನು ಮಗನಾಗಿದ್ದೇನೆ. ಹಾಲೆಲೂಯ. ಹೇಳಿ ಹೇಳಿ, ನಾನು ಮಗಳಾಗಿದ್ದೇನೆ ಅಪ್ಪ. ನಿನಗೆ ನಾನು ಮಗಳು, ನಿನಗೆ ನಾನು ಮಗನು ಡ್ಯಾಡಿ. ಓ ಸೌಭಾಗ್ಯ. ನನ್ನಂಥ ಭಾಗ್ಯವಂತರು ಯಾರಿದ್ದಾರೆ? ನನಗಿರುವ ಸೌಭಾಗ್ಯ ಯಾರಿಗಿದೆ? ಹಾಲೆಲೂಯ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಏಸಪ್ಪ, ಏಸಪ್ಪ, ಏಸಯ್ಯ, ಏಸಯ್ಯ. ಹಾಲೆಲೂಯಾ. ಡ್ಯಾಡಿ, ಡ್ಯಾಡಿ. ಓ ಕರ್ತನೇ. ಆತನ ಸಾನ್ನಿಧ್ಯವನ್ನು ಹಾಗೆ ಎಂಜಾಯ್ ಮಾಡಿ, ಡ್ಯಾಡಿ ಜೊತೆಲೆ ಹಾಗೆ ನಿಕಟವಾಗಿ ಬೆರೀರಿ. ಓ ಇದುವರೆಗೂ ಕಾದ ಕರ್ತನು ನೀನೇ, ಕೈ ಬಿಡದ ದೇವನು ನೀನೇ, ಅನುದಿನವು ನನ್ನ ಜೊತೆ ಇರುವ ಇಮ್ಮಾನುವೇಲನೇ, ಅಗತ್ಯವನ್ನೆಲ್ಲ ಪೂರೈಸುವ ಯೆಹೋವನೇ, ಆರೋಗ್ಯ ನೀಡುವ ಯೆಹೋವ ರಾಫಾ, ಜಯವನ್ನು ನೀಡುವ ಯೆಹೋವಾ ನಿಸಿ, ಯೆಹೋವಾ ಶಾಲೋಮ್, ಸಮಾಧಾನ ಪ್ರಭು ನೀನೇ, ಯೆಹೋವಾ ಶಮ್ಮ, ನನ್ನ ಸುತ್ತಲೂ ಆವರಿಸಿರುವಾತನೇ. ಹಲ್ಲೆಲೂಯಾ. ನಿನ್ನ ಹಾಗೆ ಯಾರುಂಟು ಡ್ಯಾಡಿ? ನಿನ್ನ ಹಾಗೆ ಯಾರುಂಟು ಡ್ಯಾಡಿ? యేసయ్య, 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 యేసయ్య. కరుణా సాగరనే ನನ್ನ ಕಲ್ವಾರಿ ನಾಯಕನೇ, ಕರುಣಾ ಸಾಗರನೇ ನನ್ನ ಕಲ್ವಾರಿ ನಾಯಕನೇ, ಕೈ ಹಿಡಿದು ನಡೆಸಯ್ಯ, ಕೈ ಹಿಡಿದು ನಡೆಸಯ್ಯ, ನನ್ನ ಕೈ ಹಿಡಿದು ನಡೆಸಯ್ಯ. యేసయ్య, 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 యేసయ్య. కరుణా సాగరనే ನನ್ನ ಕಲ್ವಾರಿ ನಾಯಕನೇ, ಕರುಣಾ ಸಾಗರನೇ ನನ್ನ ಕಲ್ವಾರಿ ನಾಯಕನೇ,
ಕೈ ಹಿಡಿದು ನಡೆಸಯ್ಯ, ಕೈ ಹಿಡಿದು ನಡೆಸಯ್ಯ, ನನ್ನ ಕೈ ಹಿಡಿದು ನಡೆಸಯ್ಯ. ಏಸಯ್ಯ ಏಸಯ್ಯ. ಹಾಗೆ ಸಮರ್ಪಣೆಯೊಂದಿಗೆ ಹೇಳಿ, ಏಸಯ್ಯ ಏಸಯ್ಯ. ರೋಗ ನಿವಾರಕನೇ, ನನ್ನ ಪಾಪ ಪರಿಹಾರಕನೇ, ರೋಗ ನಿವಾರಕನೇ, ನನ್ನ ಆರೋಗ್ಯದಾಯಕನೇ, ನನ್ನ ಆರೋಗ್ಯದಾಯಕನೇ, ನನ್ನ ಪಾಪ ಶಾಪವೆಲ್ಲ ಶಿಲುಬೆಯಲ್ಲಿ ಹೊತ್ತು, ನನ್ನ ಪಾಪ ಶಾಪವೆಲ್ಲ ಶಿಲುಬೆಯಲ್ಲಿ ಹೊತ್ತು, ನನಗಿಂದು ಬಿಡುಗಡೆ ತಂದವನೇ, ಓಹೋ ನನಗಿಂದು ಆರೋಗ್ಯ ತಂದವನೇ. ಏಸಯ್ಯ 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 ಏಸಯ್ಯ. ಕರುಣಾ ಸಾಗರನೇ, ನನ್ನ ಕಲ್ವಾರಿ ನಾಯಕನೇ, ಕರುಣಾ ಸಾಗರನೇ, ನನ್ನ ಕಲ್ವಾರಿ ನಾಯಕನೇ, ಕೈ ಹಿಡಿದು ನಡೆಸಯ್ಯ, ಕೈ ಹಿಡಿದು ನಡೆಸಯ್ಯ, ನನ್ನ ಕೈ ಹಿಡಿದು ನಡೆಸಯ್ಯ. ಓ ಏಸಯ್ಯ 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 ಏಸಯ್ಯ. ಥ್ಯಾಂಕ್ ಯು ಡ್ಯಾಡಿ. ನಮ್ಮ ರೋಗ ನಿವಾರಕನು ನೀನೇ, ನಮಗೆ ಆರೋಗ್ಯದಾಯಕನು ನೀನೇ. ಅಪ್ಪ, ನಿನ್ನ ಕೈಯಲ್ಲಿ ನಮ್ಮನ್ನು ಒಪ್ಪಿಸುತ್ತೇವೆ, ಈ ದಿನವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇವೆ. ಹಲ್ಲೆಲೂಯ. ಕರ್ತನೇ, ನಿನಗೆ ಮಹಿಮೆ ಸಲ್ಲಿಸಿ ನಿನ್ನ ನಾಮನ ಮಹಿಮೆ ಪಡಿಸಿ ಈಗೋ ನಿನ್ನ ಪಾದ ನಮ್ಮನ್ನು ಸಂಪೂರ್ಣ ಸರೆಂಡರ್ ಮಾಡ್ತೇವೆ. ನೀವು ಹತೋಟಿ ತಗೊಳ್ಳಿ, ನೀವು ನಮ್ಮನ್ನು ನಡೆಸಿ. ಆ ಘನತೆ, ಗೌರವ, ಮಹಿಮೆ ನಿಮಗೆ, ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಅನುಕೂಲವಾಗಿ ಯೂದನ ಪತ್ರಿಕೆ 21ನೇ ವಚನ, ಅದರಲ್ಲಿರುವಂಥ ಒಂದೇ ಒಂದು ಅಧ್ಯಾಯ 21ನೇ ವಚನವನ್ನು ಓದೋಣ. ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಅಂತ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಕ್ರಿಸ್ತನ ಪ್ರೀತಿಯ ಒಂದು ಅಟ್ಮಾಸ್ಫಿಯರ್ನಲ್ಲಿ ನೀವು ಇರುವಂತೆ ಜಾಗ್ರತೆ ವಹಿಸಿರಿ. ಕ್ರಿಸ್ತನ ಪ್ರೀತಿಯ ನೆಟ್ವರ್ಕ್ ಒಳಗೆ ಇರ್ರಿ. ಆತನ ಪ್ರೀತಿ ನಿಮ್ಮ ಪ್ರೀತಿಯನ್ನು ಅನುಭವಿಸೋಕ್ಕೆ ಆಗದೇ ಇರುವಂಥ ಸನ್ನಿವೇಶಕ್ಕೆ ಹೋಗ್ಬಿಡ್ಬೇಡ್ರಿ. ಆತನ ಪ್ರೀತಿಯ ಅಟ್ಮಾಸ್ಫಿಯರ್ನಲ್ಲೇ ಇರಿ ಅಂತ ಹೇಳಿ ನಾವು ಧ್ಯಾನ ಮಾಡ್ತಾಯಿದ್ವಿ. ನೆನ್ನೆ ನಾವು ಧ್ಯಾನ ಮಾಡಿದಂಥ ಅಂಶ ನಿಮಗೆ ನೆನಪಿರಬಹುದು. ಎಲ್ಲಿ ಅವಿಧೇಯತೆ ಇದೆಯೋ ಅವ್ರಿಗೆ ದೇವರ ಪ್ರೀತಿ ಸಿಗೋದಿಲ್ಲ. ಅವರು ದೇವರ ಪ್ರೀತಿ ಅಟ್ಮಾಸ್ಫಿಯರಿಂದ ಹೊರಗೆ ಹೋಗಿಬಿಡ್ತಾರೆ. ಹಲ್ಲೆಲೂಯ. ಇವತ್ತು ದೇವರ ಪ್ರೀತಿಯ ಒಳಗಿರುವವರು ಯಾರು ಅಂತ ಹೇಳಿ ನಾವು ನೋಡೋಣ. ಯಾರು ಪ್ರೀತಿಯ ನೆಟ್ವರ್ಕ್ ಒಳಗೆ ಇದ್ದಾರೆ, ದೇವರ ಪ್ರೀತಿ ಯಾರಿಗೆ ರೀಚ್ ಆಗ್ತಾ ಇದೆ, ದೇವರ ದಯೆ ಕರುಣೆ ಯಾರಿಗೆ ರೀಚ್ ಆಗ್ತಾ ಇದೆ, ದೇವರ ಪ್ರೀತಿಯನ್ನು ಯಾರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡಲಿಕ್ಕಿದ್ದೇವೆ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯಕ್ಕೆ ಬನ್ನಿ. ದಾನಿಯೇಲ 9:23ನೇ ವಚನವನ್ನು ಓದಿ. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ.
ನೀನು ದೇವರಿಗೆ ಅತಿ ಪ್ರಿಯ. ಈ ದೈವೋಕ್ತಿಯನ್ನು ಯೋಚಿಸು, ಈ ದರ್ಶನವನ್ನು ಗ್ರಹಿಸಿಕೋ. ಅಧರ್ಮವನ್ನು ಕೊನೆಗಾಣಿಸುವುದು ಸಾಕು. ನೀನು ದೇವರಿಗೆ ಅತಿ ಪ್ರಿಯ, ನೀನು ದೇವರಿಗೆ ಅತಿ ಪ್ರಿಯನು. ಹಲ್ಲೆಲೂಯ. ನೀನು ದೇವರಿಗೆ ಅತಿ ಪ್ರಿಯನು. ದಾನಿಯೇಲನನ್ನು ನೋಡಿ ಗೇಬ್ರಿಯಲ್ ದೂತನು ಈ ರೀತಿಯಾಗಿ ಹೇಳ್ತಾನೆ, ನೀನು ದೇವರಿಗೆ ಅತಿ ಪ್ರಿಯನು. ದೇವರ ಪ್ರೀತಿಯ ನೆಟ್ವರ್ಕ್ ಒಳಗಿದ್ದಿ, ದೇವರ ಪ್ರೀತಿಯನ್ನು ಬಹಳ ನೀನು ಎಂಜಾಯ್ ಮಾಡ್ತಾ ಇದ್ದಿ, ನಿನಗೆ ಬಹಳವಾಗಿ ದೇವರ ಪ್ರೀತಿ ದೊರಕಿದೆ. ಹಲ್ಲೆಲೂಯ. ಯಾಕೆ ಅಂತ ಹೇಳಿದ್ರೆ, ನಾವು 20ನೇ ವಚನದಿಂದ ಓದುವಾಗ ಅವನು ಪ್ರಾರ್ಥನೆ ಮಾಡುವವನಾಗಿದ್ದಾನೆ. ಈ ಗಬ್ರಿಯಲ್ ದೂತನು ಅವನಿಗೆ ಮಾತನಾಡುವಾಗಲೇ ಹೇಳ್ತಾ ಇದ್ದಾನೆ, ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರು ನನಗೆ ಅಪ್ಪಣೆ ಮಾಡಿಬಿಟ್ರು, ಅದನ್ನು ತಿಳಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯನು. ಹಲ್ಲೆಲೂಯ. ಯಾರು ಪ್ರಾರ್ಥನೆ ಮಾಡ್ತಾರೋ ಅವರು ದೇವರಿಗೆ ಅತಿ ಪ್ರಿಯರು. ದೇವರು ಸುಮ್ಮನೆ ಇರೋದಿಲ್ಲ. ಗೇಬ್ರಿಯಲ್ ಕಮಾನ್ ಗೋ ಅಂತ ಹೇಳಿ ಕಳಿಸ್ಬಿಟ್ರು, ನನ್ನ ಮಗನ ಹತ್ರ ಹೋಗು ಅಂತ ಹೇಳಿ ಅವನಿಗೆ ಗೈಡೆನ್ಸ್ ಕೊಡಲಿಕ್ಕೆ, ಮಾರ್ಗದರ್ಶನ ಕೊಡಲಿಕ್ಕೆ, ಆಲೋಚನೆ ಕೊಡಲಿಕ್ಕೆ, ದೇವರ ಯೋಜನೆ ತಿಳಿಸ್ಲಿಕ್ಕೆ ಕಳಿಸ್ಬಿಟ್ರು. ಹಲ್ಲೆಲೂಯ. ಪ್ರಾರ್ಥನೆ ಮಾಡೋದ್ರಿಂದ ಆ ದೂತನು ಹೇಳ್ತಾ ಇದ್ದಾನೆ, ನೀನು ಪ್ರಾರ್ಥನೆ ಮಾಡಿದಾಗಲೇ ದೇವರು ನನಗೆ ಅಪ್ಪಣೆ ಕೊಟ್ಬಿಟ್ರು. ಯಾಕಂದರೆ ದೇವರು ನಿನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ, ನಿನ್ನ ಮೇಲೆ ಅಷ್ಟು ಪ್ರೀತಿ ನಿನ್ನ ಕಂಡ್ರೆ. ಹಲ್ಲೆಲೂಯ. ಯಾರು ಪ್ರಾರ್ಥನೆ ಮಾಡ್ತಾರೋ ದೇವರಿಗೆ ಅತಿ ಪ್ರಿಯರು. ಹಲ್ಲೆಲೂಯ. ಯಾರಿಗಾದರೂ ದೇವರ ಪ್ರೀತಿಯ ನೆಟ್ವರ್ಕ್ ಒಳಗಿರಬೇಕು, ದೇವರ ಪ್ರೀತಿಯ ಅಟ್ಮಾಸ್ಫಿಯರ್ನಲ್ಲಿ ಇರಬೇಕು. ದೇವರ ಪ್ರೀತಿ ಏನಾದ್ರು ನಮಗೆ ಸಿಕ್ಬಿಟ್ರೆ ನಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ನೋಡಿ, ಇವನಿಗೆ ದೇವರ ಪ್ರೀತಿ ದೊರಕಿದ್ರಿಂದ ಇವನು ಪ್ರಾರ್ಥನೆ ಮಾಡಿದ ತಕ್ಷಣವೇ ಎಲ್ಲಿಂದ ಉತ್ತರ ಸಿಕ್ಕಿದೆ, ಉತ್ತರ ಹೊರಟಿದೆ, ಪರಲೋಕದಿಂದ ಉತ್ತರ ಹೊರಟುಬಿಟ್ಟಿದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಪ್ರಾರ್ಥನೆ ಮಾಡ್ತಾರೋ ಅವರು ದೇವರ ನೆಟ್ವರ್ಕ್ ಒಳಗೆ ಇದ್ದಾರೆ, ದೇವರ ಪ್ರೀತಿಯ ನೆಟ್ವರ್ಕ್ ಒಳಗೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿ ಪ್ರಾರ್ಥನೆ ಇಲ್ವೋ ಅಲ್ಲಿ ದೇವರಿಗೆ ಬಹಳ ದುಃಖ, ಸಂಕಟ ಉಂಟಾಗ್ತದೆ. ನೀವು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 40ನೇ ವಚನ ಓದಿದ್ರೆ, ಮತ್ತಾಯ 26:40. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು, ಪ್ರಾರ್ಥನೆ ಮಾಡದೆ ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ ಈಗಪ್ಪ ಮಾಡೋದು, ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರೀರಾ? ಈಗ ನೀವು ಮಾಡೋದು, ಒಂದು ಗಳಿಗೆ ಆದರೂ ನೀವು ಎಚ್ಚರವಾಗಿರ್ಲಿಕ್ಕೆ ಆಗೋದಿಲ್ವೇ? ಬಹಳ ದುಃಖ ಪಡ್ತಾ ಇದ್ದಾರೆ ಯೇಸು ಸ್ವಾಮಿ ಅವರ ವಿಷಯದಲ್ಲಿ. ಎಲ್ಲಿ ಪ್ರಾರ್ಥನೆ ಮಾಡದೆ ನಿದ್ದೆ ಮಾಡ್ತಾ ಇದ್ದಾರೋ ಅಲ್ಲಿ ಅವರ ವಿಷಯದಲ್ಲಿ ದೇವರಿಗೆ ಬೇಜಾರಾಗಿದೆ. ಅವರ ವಿಷಯದಲ್ಲಿ ಜೀಸಸ್ ಸಂಕಟ ಪಡ್ತಾ ಇದ್ದಾರೆ. ಎಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೋ ದಾನಿಯೇಲನು ಅಲ್ಲಿ ಅತಿ ಪ್ರಿಯನು ಅಂತ ಹೇಳಿ ತನ್ನ ದೂತನನ್ನೇ ಕಳುಹಿಸಿಬಿಟ್ಟನು ಹೆಲ್ಪ್ಗೆ, ಗೈಡೆನ್ಸ್ಗೆ. ಎಲ್ಲಿ ಪ್ರಾರ್ಥನೆ ಇಲ್ವೋ ಅವರ ವಿಷಯದಲ್ಲಿ ಜೀಸಸ್ಗೆ ಭಾಳ ಸಂಕಟ, ಭಾಳ ದುಃಖ. ಹೀಗಪ್ಪ ನೀವು ಮಾಡೋದು, ಎಷ್ಟು ಬೇಜಾರಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಈಗಪ್ಪ ನೀವು ಮಾಡೋದು, ಒಂದು ಗಳಿಗೆ 1 hour ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಕ್ಕಾಗಲ್ವಾ? ಹಲ್ಲೆಲೂಯ. ಹಾಗಾದರೆ ಪ್ರಾರ್ಥನೆ ಮಾಡುವವ್ರ ಮೇಲೆ ಇಷ್ಟ, ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಯೇಸು ಸ್ವಾಮಿಗೆ ಬೇಜಾರು. ನಾವು ಚಿಕ್ಕ ಮಕ್ಕಳಿಗೆ ಸಂಡೇ ಕ್ಲಾಸ್ ಹಾಡು ಕೇಳ್ತೀವಲ್ಲ, ಪ್ರಾರ್ಥನೆ ಮಾಡುವ ಮಕ್ಕಳ ಕಂಡರೆ ಯೇಸುವಿಗೆ ಬಲು ಇಷ್ಟವು. ಪ್ರಾರ್ಥನೆ ಮಾಡುವ ಮಕ್ಕಳ ಕಂಡರೆ ಯೇಸುವಿಗೆ ಬಲು ಇಷ್ಟವು. ಪ್ರಾರ್ಥನೆ ಮಾಡೋರು ಕಂಡ್ರೆ ತುಂಬ ಇಷ್ಟ ಅಂತೆ, ಪ್ರಾರ್ಥನೆ ಮಾಡದೇ ಇರೋರು ಕಂಡ್ರೆ ಬಲು ದುಃಖ. ಪ್ರಾರ್ಥನೆ ಮಾಡಿದ್ರೆ ಇಷ್ಟ. ಹಲ್ಲೆಲೂಯ. ದೇವ್ರು ನಮ್ಮ ವಿಷಯದಲ್ಲಿ ಖುಷಿಯಾಗಿದ್ದರೆ ನಮಗೆ ಆಶೀರ್ವಾದಗಳು ಅಪರಿಮಿತ ರೀ. ಅದರಿಂದ ದೇವರನ್ನ ಖುಷಿಯಾಗಿ ಇರಿಸಬೇಕು, ದೇವರ ಪ್ರೀತಿಗೆ ನಾವು ಪಾತ್ರರಾಗಿರಬೇಕು. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಆ ಪ್ರೀತಿಯನ್ನು ಎಂಜಾಯ್ ಮಾಡಲಿಕ್ಕೆ ಒಂದು ಅಟ್ಮಾಸ್ಫಿಯರ್ನಲ್ಲಿ ನಾವು ಇರಬೇಕು ಅನ್ನೋದಾದರೆ ಕೀಪ್ ಯೋರ್ ಸೆಲ್ಫ್ ಇನ್ ಎ ಪ್ರೇಯರ್ ಅಟ್ಮಾಸ್ಫಿಯರ್. ಒಂದು ಪ್ರಾರ್ಥನೆ ಅಟ್ಮಾಸ್ಫಿಯರ್ನಲ್ಲಿ ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು, ಒಂದು ಪ್ರೇಯರ್ ವಾತಾವರಣದಲ್ಲಿರಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೇಸು ಸ್ವಾಮಿ ಏನು ಹೇಳ್ತಾರೆ, ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನದಲ್ಲಿ, ಮತ್ತಾಯ 18:20,
ಯಾಕಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಇಬ್ಬರು ಅಥವಾ ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಎಲ್ಲಿ ಕೂಡಿ ಬಂದಿರ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. ಹಲ್ಲೆಲೂಯ. ಎಲ್ಲಿ ಪ್ರಾರ್ಥನೆ ಮಾಡ್ತಾರೋ, ದೇವರ ಮಕ್ಕಳು ಸೇರಿ ಪ್ರಾರ್ಥನೆ ಮಾಡ್ತಾರೋ, ಅಲ್ಲಿ ನಡುವೆ ದೇವರೇ ಬಂದ್ಬಿಡ್ತಾನೆ. ಹಲ್ಲೆಲೂಯ. ಅದರಿಂದಾಗಿ ನಾವು ನೋಡ್ತೇವೆ, ಆದಿ ಸಭೆಯಲ್ಲಿ 120 ಜನ ಮೇಲಂತಸ್ತಿನಲ್ಲಿ ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರು ಸೋತು ಹೋಗಿಲ್ಲ. ಬಹಳ ಇಂಟ್ರೆಸ್ಟ್ ಆಗಿ 1 ದಿನ 2 ದಿನ 3 ದಿನ 10 ದಿನ ಹಾಗೆ ಪ್ರಾರ್ಥನೆಯಲ್ಲಿ ಮುಂದುವರಿತಾ ಇದ್ದಾರೆ. ಆಮೇಲೆ ನೋಡಿ, ಉನ್ನತದಿಂದ ಬಲ ಇಳೀತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಕರ್ತನಿಗಾಗಿ ಬಲವಾಗಿ ಪ್ರಯೋಜನವುಳ್ಳವರಾದರು. ಹಲ್ಲೆಲೂಯ. ಎಲ್ಲಿ ಪ್ರಾರ್ಥನೆ ತೊಡಗಿಸ್ಕೊಳ್ತಾರೋ ಅಲ್ಲಿ ಪರಲೋಕನೇ ಇಳಿದು ಬಂದ್ಬಿಡ್ತದೆ ರೀ. ನಾನೇ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಅದು ಮಾತ್ರ ಅಲ್ಲ, ನೀವು ಮುಂದುವರಿಸಿ ನೀವು ಅಪೊಸ್ತಲ ಕೃತ್ಯಗಳು ಓದೋದಾದರೆ, ಎಲ್ಲೆಲ್ಲಿ ದೇವಜನರು ಪ್ರಾರ್ಥನೆ ಮಾಡಿದ್ರು ದೇವರಿಗೆ ಭಾಳ ಇಷ್ಟ ಆದ್ದರಿಂದ ಅಲ್ಲಿ ಬಹಳ ವಿಶೇಷವಾದಂಥ ಅತಿಶಯವಾದ ಕಾರ್ಯಗಳನ್ನೇ ಮಾಡಿಬಿಡ್ತಾಯಿದ್ರು. ಯೇಸು ಸ್ವಾಮಿಯ ಹೆಸರನ್ನೇ ಹೇಳಿ ಎಲ್ಲೂ ಮಾತಾಡಬಾರ್ದು ಅಂತ ಹೇಳಿಬಿಟ್ರು. ಆದರೆ ಅವರೆಲ್ಲ ಬಂದು ಕೂಡಿ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಪವಿತ್ರಾತ್ಮನ ಬಲ ಅಪರಿಮಿತವಾಗಿ ಇಳಿತದೆ. ಅವರು ಕೂಡಿದ ಸ್ಥಳವೇ ನಡುಗಿತು ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಅವರು ಬಹಳ ಧೈರ್ಯವುಳ್ಳವರಾಗಿ ಅವರು ದೇವರ ವಾಕ್ಯವನ್ನು ಸಾರಿದರು. ಹಲ್ಲೆಲೂಯ. ಎಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅದು ದೇವ್ರಿಗೆ ತುಂಬ ಇಷ್ಟ. ಅದರಿಂದ ದೇವರ ಅಲ್ಲಿ ಇಳಿದು ಬಂದುಬಿಡ್ತಾನೆ. ದೇವರು ಬಂದರೆ ಲೋಕ ಎದುರಾಕೊಳ್ಳೋಕ್ಕಾಗಲ್ಲ. ಭೂಮಿ, ಈ ಲೋಕದ ಜನರು, ಲೋಕದ ಅಶುದ್ಧ, ಲೋಕದ ಮಲಿನತ್ವ, ಲೋಕದ ವಿರೋಧಗಳು, ಲೋಕದ ಸಮಸ್ಯೆಗಳು ಎದುರಾಕೊಳ್ಳಿಕ್ಕಾಗಲ್ಲ. ಅದು ಗಡಗಡನೆ ನಡುಗ್ತದೆ, ಇಲ್ಲದಾಗ ಹೋಗ್ಬಿಡ್ತದೆ. ಹಲ್ಲೆಲೂಯ. ಪ್ರಾರ್ಥನೆ ಅಂದರೆ ದೇವರಿಗೆ ಅಷ್ಟು ಇಷ್ಟ. ಪ್ರಾರ್ಥನೆ ಮಾಡುವವರಂದರೆ ದೇವರಿಗೆ ಭಾಳ ಇಷ್ಟ. ದಾನಿಯೇಲನ ನೋಡಿ ಹೇಳ್ತಾರೆ, ಅತಿ ಪ್ರಿಯನು ನೀನು. ಹಲ್ಲೆಲೂಯ. ಪೇತ್ರನು ಸೆರೆಮನೆಯಲ್ಲಿ ಇರ್ತಾನೆ ನೋಡಿ. ಇಲ್ಲಿ ಸಭೆಯವರೆಲ್ಲ ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯನ್ನು ದೇವರು ಎಷ್ಟು ಮೆಚ್ಚಿದಾನಂತ ಹೇಳಿದ್ರೆ, ತನ್ನ ದೂತರನ್ನೇ ಕಳಿಸ್ಬಿಟ್ನು. ಕಮಾನ್, ಗೋ ಅಂಡ್ ಡೆಲಿವರ್. ಯಾರನ್ನ? ಪೇತ್ರನನ್ನ. ಹಲ್ಲೆಲೂಯ. ಪರಲೋಕದಿಂದ ದೇವದೂತರು ಇಳಿದು ಬಂದುಬಿಟ್ರು. ಪಕ್ಕನೆ ಪ್ರಕಾಶವು ಹೊಳೆಯಿತು, ದೇವರ ಪ್ರಭಾವ ಹರಿಯಿತು. ಹಲ್ಲೆಲೂಯ. ಒಂದು ಎದೆಯಲ್ಲಿ ಗುದ್ದು ಹಾಕಿ ಎಬ್ಬಿಸಿ ಅವನನ್ನು, ಕೈಲಿರುವಂಥ ಕೋಳಗಳೆಲ್ಲ ಕಳಚಿ ಬಿದ್ದವು, ಸೆರೆಮನೆ ಬಾಗಿಲುಗಳೆಲ್ಲ ತೆರೆದವು. ಅವನನ್ನು ಸೆರೆಮನೆಯಿಂದ ಹೊರಗೆ ತಂದು ಬಿಟ್ಬಿಟ್ರಿ. ಹಲ್ಲೆಲೂಯ. ಪ್ರಾರ್ಥನೆ ಎಲ್ಲಿದೆಯೋ ಅಲ್ಲಿ ಅಸಾಧಾರಣವಾದ ಕಾರ್ಯಗಳು, ಮನುಷ್ಯನ ಊಹೆಗೆ ಎಟುಕಿಸದ ಕಾರ್ಯಗಳು. ಯಾಕಂದರೆ ಪ್ರಾರ್ಥನೆ ವಿಷಯದಲ್ಲಿ ದೇವರು ಅಷ್ಟು ಮೆಚ್ಚುಗೆ. ಈ ಪ್ರಾರ್ಥನೆ ಮಾಡುವವರಂದರೆ ಅವರು ದೇವರ ಪ್ರೀತಿಯ ಅಟ್ಮಾಸ್ಫಿಯರ್ನಲ್ಲಿದ್ದಾರೆ. ಅವರು ತುಂಬ ಇಷ್ಟವಾದ ಸ್ಥಳದಲ್ಲಿದ್ದಾರೆ. ಅವ್ರಿಗಾಗಿ ದೇವ್ರು ಏನು ಮಾಡಲಿಕ್ಕೂ ರೆಡಿ ಇದ್ದಾರೆ. ಹಲ್ಲೆಲೂಯ. ಪೌಲ ಸೀಲ ಇಬ್ಬರನ್ನ ಚೆನ್ನಾಗಿ ಹೊಡೆದು ಕೈಗೂ ಕಾಳಿಗೂ ಕೋಳ ಹಾಕಿ ಸೆರೆಮನೆಯ ಒಳಕೋಣೆಯಲ್ಲೇ ಹಾಕ್ಬಿಟ್ರಂತೆ ನೋಡ್ರಿ. ಅವರು ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತೋತ್ರ ಮಾಡೋಕ್ಕೆ ಶುರು ಮಾಡ್ತಾರೆ. ವಾಕ್ಯ ಹೇಳ್ತದೆ, ಸೆರೆಮನೆ ಅಸ್ಥಿವಾರಗಳೆಲ್ಲ ಕದಲಿದವು, ಮಹಾಭೂಕಂಪ ಉಂಟಾಯಿತು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಇವ್ರದ್ದು ಮಾತ್ರ ಅಲ್ಲ, ಅಲ್ಲಿದ್ದವ್ರು, ಇವರ ನಿಮಿತ್ತ ಅಲ್ಲಿದ್ದವರು, ನಿಮ್ಮ ನಿಮಿತ್ತ ಹಡಗಿನಲ್ಲಿರೋರು, ನಿಮ್ಮ ನಿಮಿತ್ತ ಬಸ್ನಲ್ಲಿರೋರು, ನಿಮ್ಮ ನಿಮಿತ್ತ ಟ್ರೈನ್ನಲ್ಲಿರೋರು, ಎಲ್ರಿಗೂ ಕೂಡ ಸೇಫ್ಟಿ. ನೀವೊಬ್ಬರು ಪ್ರಾರ್ಥನೆ ವೀರರಾಗಿದ್ದರೆ ಸಾಕು. ಅಲ್ಲಿ ಎಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ಆ ವಿಷಯದಲ್ಲಿ ದೇವರಿಗೆ ಬಹಳ ಪ್ರೀತಿ ಇದೆ. ಅಪರಿಮಿತವಾದ ಅತಿಶಯಗಳು ನಡೀತದೆ. ಅದರಿಂದ ಇವತ್ತು ನಾವು ತೀರ್ಮಾನ ಮಾಡೋಣ, ಒಂದು ಪ್ರೇಯರ್ ಅಟ್ಮಾಸ್ಫಿಯರ್ನಲ್ಲಿ ನಾವಿರಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನು ಥೆಸಲೋನಿಕೆದವರಿಗೆ ಬರೆಯುವಾಗ ನೀವು ಪ್ರಾರ್ಥನೆ ಮಾಡ್ತಾ ಇರಬೇಕು ಅನ್ನೋದೇ ದೇವರ ಚಿತ್ತ ಅಂತ ಹೇಳ್ತಾನೆ. 1 ಥೆಸಲೋನಿಕೆ 5ನೇ ಅಧ್ಯಾಯ 17-18 ಓದಿ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಏನಂದ್ರೆ ನೀವು ಎಡಬಿಡದೆ ಪ್ರಾರ್ಥನೆ ಮಾಡ್ತಾ ಇರಬೇಕು, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ ಇರಬೇಕು. ಹಲ್ಲೆಲೂಯ. ಯಾರು ಪ್ರಾರ್ಥನೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ತಾರೋ ಅವರ ವಿಷಯದಲ್ಲಿ ದೇವರಿಗೆ ಬಹಳ ಸಂತೋಷ. ಅವರ ಕಾರ್ಯಗಳನ್ನೆಲ್ಲ ಕೈಗೂಡಿಸ್ತಾರೆ. ಆಸಕ್ತಿಯಿಂದ ಹುಡುಕೋರಿಗೆ ಹತ್ತಿರ ಇದ್ದು ಸಹಾಯ ಮಾಡ್ತಾನೆ.
ಹಾಲೆಲೂಯ. Hallelujah. ಅದಕ್ಕೆ ಫಾದರ್ ಕುಳಂದಿ ಸ್ವಾಮಿಯವರು ಒಂದು ಹಾಡು ಬರೆದಿದ್ದಾರೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ. ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ವಿಷಯದಲ್ಲಿ ದೇವರಿಗೆ ಬಹಳ ಪ್ರೀತಿ, ನಮ್ಮ ಹತ್ರನೇ ಇರ್ತಾನೆ. ಸಿಂಹ ನಮ್ಮ ಟಚ್ ಮಾಡೋಕ್ಕಾಗಲ್ಲ. ಸಿಂಹದ ಗುಹೆಯಲ್ಲಿ ಹಾಕಿದ್ರು ಟಚ್ ಮಾಡೋಕ್ಕಾಗಲ್ಲ. ಬೆಂಕಿಯಲ್ಲಿ ಹಾಕಿದ್ರು ಅದು ನಮ್ಮನ್ನು ದಹಿಸೋದಿಲ್ಲ. Amen. ಹಲ್ಲೆಲೂಯಾ. Hallelujah. ಸೊ ನಾವು ಯಾಕೆ ತೀರ್ಮಾನ ಮಾಡಬಾರ್ದು? ದೇವರಿಗೆ ಪ್ರಾರ್ಥನೆ ಮಾಡೋರು ಅಂದರೆ ತುಂಬ ಇಷ್ಟ ಅಂದಮೇಲೆ ನಾವು ಪ್ರಾರ್ಥನೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ಆತನ ಪ್ರೀತಿ ಅಟ್ಮಾಸ್ಫಿಯರ್ನಲ್ಲೇ ನಾವಿರೋಣ. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ಕರ್ತನ ಹತ್ರ ಕೇಳುವ, ನಮಗೆ ಈ ಕೃಪೆ ಕೊಡಪ್ಪ. ಪ್ರಾರ್ಥನೆಯಲ್ಲಿ ಅಪರಿಮಿತ ಆಸಕ್ತಿ. ನಾವು ಪ್ರಾರ್ಥನೆ ಬಗ್ಗೆ ಮಾತಾಡೋದಲ್ಲ, ಪ್ರಾರ್ಥನೆ ಮಾಡಿ ಅಂತ ಬೇರೆಯವ್ರಿಗೆ ಹೇಳೋದಲ್ಲ, ನಾವು ತೊಡಗಿಸ್ಕೊಳ್ಬೇಕಪ್ಪ. ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಪ್ರಾರ್ಥನೆ ಅಂದರೆ ಭಾಳ ಇಷ್ಟ. 1 hour 2 hour ನಿನ್ನ ಸಮ್ಮುಖದಲ್ಲಿ ಹಾಗೆ ಕಳೀತಾ ಇರಬೇಕು. ನಿನ್ನ ಜೊತೆನೇ ಇರಬೇಕು, ನಿನ್ನೊಂದಿಗೇ ಇರಬೇಕಪ್ಪ. ಮುಂಜಾನೆ ಎದ್ದು ನಿನ್ನೊಂದಿಗೆ ಸಮಯ ಕಳೀಬೇಕು. ಹಲ್ಲೆಲೂಯಾ. ತಡರಾತ್ರಿವರೆಗೆ ನಿನ್ನ ಜೊತೆಲಿ ಇರಬೇಕು. ಮಧ್ಯರಾತ್ರಿಯಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ದಿನವಿಡೀ ಪ್ರಾರ್ಥನೆಯಲ್ಲೇ ಇರಬೇಕು ಸ್ವಾಮಿ. ಹಲ್ಲೆಲೂಯಾ. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಬೇಕು. ಓ ಹಲ್ಲೆಲೂಯಾ. ಹೌದು ಹೌದು, ನಮಗೆ ಆಸಕ್ತಿ ಕೊಡಪ್ಪ. ಎಸಪ್ಪ, ನೀವು ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ಕಳೆದ್ರಲ್ಲ, ನಮಗೂ ಆ ಕೃಪೆ ಕೊಡಿ. ಮುಂಜಾನೆ ಎದ್ದು ಇನ್ನು ಮೊಬ್ಬಿರುವಾಗಲೇ ನೀವು ಪ್ರಾರ್ಥನೆ ಮಾಡಿದ್ರಲ್ಲ, ನಮಗೂ ಆ ಭಾಗ್ಯ ಕೊಡಪ್ಪ. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಬಲ ಕೊಡಪ್ಪ, ಕೃಪೆ ಕೊಡಪ್ಪ. ಮುಂಜಾನೆ ಇರುವ ಎಲ್ಲ ಕರ್ತನೆ ದೇಹದ ಆಲಸ್ಯ ದುಗುಡ ಎಲ್ಲ ತೆಗೆದಾಕಿ ಲವಲವಿಕೆಯನ್ನು ಚೈತನ್ಯವನ್ನು ನಮ್ಮಲ್ಲಿ ತುಂಬಿಸ್ಕೊಡಿ ಸ್ವಾಮಿ. ಹಲ್ಲೆಲೂಯಾ. ಕಷ್ಟಪಟ್ಟು ನಾವು ಪ್ರಾರ್ಥನೆ ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು. ಪ್ರಾರ್ಥನೆಯಲ್ಲಿ ಒಂದು ಪ್ಯಾಷನ್ ಕೊಡಪ್ಪ. ಹಲ್ಲೆಲೂಯಾ. ಒಂದು ಆಸಕ್ತಿ ಕೊಡಪ್ಪ. ಥ್ಯಾಂಕ್ ಯು. ಯಾಕಂದರೆ ಪ್ರಾರ್ಥನೆಯೇ ನಿನಗೆ ಇಷ್ಟವಾದ ಒಂದು ವಾತಾವರಣ. ಹಲ್ಲೆಲೂಯಾ. ಪ್ರಾರ್ಥನೆಗೆ ನಿನ್ನ ಒಂದು ಕರ್ತನೆ ಪ್ರೀತಿಯ ನೆಟ್ವರ್ಕ್ ಇರುವಂತಹ ಒಂದು ಏರಿಯಾ. ನಿನ್ನ ಪ್ರೀತಿ ಯಾರ್ಯಾರಿಗೆ ಸಿಗುತ್ತೆ ಅಂದರೆ ಯಾರು ಪ್ರಾರ್ಥನೆಯಲ್ಲಿದ್ದಾರೋ ಅವ್ರಿಗೆ ಸಿಗುತ್ತೆ. ಹಲ್ಲೆಲೂಯಾ. ಯಾರು ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ನಿನ್ನ ಪ್ರೀತಿ ಸಿಗ್ತದೆ. ಓ ನಿನ್ನ ಪ್ರೀತಿಯ ನೆಟ್ವರ್ಕ್ ಒಳಗೆ ನಾವು ಇರಬೇಕಂದ್ರೆ ನಾವು ಪ್ರಾರ್ಥನೆಯಲ್ಲಿ ಇರಬೇಕು. ಹಲ್ಲೆಲೂಯಾ. ನಮಗೆ ಕೃಪೆ ಕೊಡಿ, ನನಗೆ ಕೃಪೆ ಕೊಡಿ. ನನ್ನ ಜೊತೆ ಸೇರಿ ಈಗ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರ ಒಬ್ಬೊಬ್ಬರ ಪ್ರೇಯರ್ ಲೈಫ್ ಇನ್ನೂ ಸ್ಟ್ರಾಂಗ್ ಆಗಲಿ, ಇನ್ನೂ ಹೆಚ್ಚು ಪ್ರಾರ್ಥನೆ ಸಮಯ ಆಗಲಿ, ಇನ್ನೂ ಇಫೆಕ್ಟಿವ್ ಪ್ರೇಯರ್ ಸಮಯ ಆಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪರಿಣಾಮಕಾರಿಯಾಗಿ ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ, ಕಾಟಾಚಾರಕ್ಕಾಗಿ ಅಲ್ಲ ಕರ್ತನೆ, ಈ ಪ್ರೇಯರ್ ಟೈಮ್ ಅನ್ನುವುದಕ್ಕಾಗಿ ಅಲ್ಲ ಕರ್ತನೆ, ಅಂತರ್ಯದ ಉತ್ಸಾಹ, ಹುಮ್ಮಸ್ಸು, ಚೈತನ್ಯ, ಲವಲವಿಕೆ, ಒಳಗಿಂದ ಬಂದ ಪ್ಯಾಷನ್ನಿಂದಾಗಿ, ಹಲ್ಲೆಲೂಯಾ, ಒಳಗಿಂದ ಬಂದ ಉತ್ಸಾಹದಿಂದ, ಹುಮ್ಮಸ್ಸಿಂದ, ಚೈತನ್ಯದಿಂದ ಪ್ರೇಯರ್ನಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಕೃಪೆ ಕೊಡು. ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಕೃಪೆ ಕೊಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಮೊಣಕಾಲೂರಿ ಕೈಗಳೆತ್ತಿ, ಮೊಣಕಾಲೂರಿ ಕೈಗಳೆತ್ತಿ, ಕಣ್ಣೀರಿಂದ ನಾ ಪ್ರಾರ್ಥಿಸಬೇಕು. ಹೌದು ಡ್ಯಾಡಿ, ಕಣ್ಣೀರಿಂದ ನಾ ಪ್ರಾರ್ಥಿಸಬೇಕು. ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಹೌದು ಡ್ಯಾಡಿ, ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ನಾನು ಪ್ರಾರ್ಥನೆ ಮಾಡಬೇಕು. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಬೇಕು, ಮಧ್ಯರಾತ್ರಿವರೆಗೆ ಪ್ರಾರ್ಥನೆ ಮಾಡಬೇಕು.
ಹಾಲೆಲೂಯಾ. ಕರ್ತನೇ, ಕಣ್ಣೀರಿಂದ ಪ್ರಾರ್ಥನೆ ಮಾಡಬೇಕಪ್ಪ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಪ್ಪ. ಪ್ರಾರ್ಥನಾ ಆತ್ಮನನ್ನು ನೀಡಪ್ಪ, ನನಗೆ ನೀಡಪ್ಪ, ನನ್ನ ಜೊತೆ ಪ್ರಾರ್ಥನೆ ಮಾಡುವವರಿಗೆ ನೀಡಪ್ಪ. ನಮ್ಮ ರಾಜ್ಯದ ಎಲ್ಲ ದೇವಜನರು ಪ್ರಾರ್ಥನೆ ಮಾಡುವವರಾಗಿ ಆಗಬೇಕು ಡ್ಯಾಡಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಒತ್ತಾಯಕ್ಕಾಗಿ ಅಲ್ಲ, ಹೃದಯದ ಆಳದಿಂದ ಏಕಾಂತವಾಗಿ ಅಲ್ಲಲ್ಲಿ ಜಮೀನಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಬೇಕು, ಮರದಡಿಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಬೇಕು, ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು, ಬಸ್ ಸ್ಟ್ಯಾಂಡ್ನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು, ಕರ್ತನೆ ಚರ್ಚ್ನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು, ಆರಾಧನೆ ಸಮಯದಲ್ಲಿ ಕರ್ತನೆ ನಿನ್ನ ಜೊತೆ ಮಾತಾಡಬೇಕು. ಥ್ಯಾಂಕ್ ಯು. ಎಲ್ಲಂದ್ರಲ್ಲಿ ಪ್ರಾರ್ಥನೆಗಳು ನಡೀತಾ ಇರಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಅಂತಹ ಒಂದು ಪ್ರಾರ್ಥನೆ ಅಭಿಷೇಕ ಎಲ್ಲ ದೇವಜನರಿಗೆ ಉಂಟಾಗಲಿ. ಕರ್ತನೆ ಯಾರು ಕೂಡ ಕರ್ತನೆ ಪ್ರಾರ್ಥನೆ ಇಲ್ಲದೆ ಜೀವನ ನಡೆಸಬಾರ್ದಪ್ಪ. ಪ್ರಾರ್ಥನೆ ಇಲ್ಲದೆ ಯಾರ್ದು ಕೂಡ ಜೀವನ ಇರಬಾರ್ದು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯಾರಾದರೂ ಪ್ರಾರ್ಥನೆಯನ್ನು ಅಸಡ್ಡೆ ಮಾಡಿ ಸಾಕ್ತಾ ಇದ್ರೆ ಈಗ ಅವರೊಳಗೆ ಒಂದು ಉತ್ತೇಜನವನ್ನು ಕೊಡಪ್ಪ, ಅವರೊಳಗೆ ಒಂದು ರಿವೈವಲನ್ನು ಕೊಡು ಸ್ವಾಮಿ, ಅವರೊಳಗೆ ಒಂದು ಚೈತನ್ಯವನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಬೇಕೆಂಬ ಹಂಬಲ, ಪ್ರಾರ್ಥನೆ ಮಾಡಬೇಕೆಂಬ ವೈರಾಗ್ಯ ಕರ್ತನೆ ಈಗ ಉಂಟಾಗಲಿ, ಈಗ ಉಂಟಾಗಲಿ, ಈಗ ಉಂಟಾಗಲಿ. ರೈಟ್ ನಾವು ಈಗ ನೀನು ಮುಟ್ಟು ಸ್ವಾಮಿ. ಈಗಲೇ ಒಂದು ಪ್ರಾರ್ಥನೆ ಅಭಿಷೇಕ ಇಳಿಯಲಿ, ಈಗಲೇ ಒಂದು ಪ್ರಾರ್ಥನೆ ಅಭಿಷೇಕ ಇಳಿಯಲಿ, ಪ್ರಾರ್ಥನೆ ಅಭಿಷೇಕ ಇಳಿಯಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಎಲ್ಲ ಅಡ್ಡಿಗಳು ಲಯವಾಗಲಿ, ಪ್ರಾರ್ಥನೆಗಿರುವಂಥ ಅಡ್ಡಿಗಳು ಎಲ್ಲ ಲಯವಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು. ನೀನು ಆಶೀರ್ವದಿಸು. ಥ್ಯಾಂಕ್ ಯು. ಹೌದಪ್ಪ, ಪ್ರಾರ್ಥನೆ ಮಾಡಿ ನಿನ್ನ ಪ್ರೀತಿಯ ಅಟ್ಮಾಸ್ಫಿಯರ್ನ ಒಳಗೆ ನಾವು ಕಾಣಿಸಿಕೊಂಡು ಕರ್ತನೆ ಆಶೀರ್ವಾದದಲ್ಲಿ ಮುಂದೆ ಸಾಗುವಂತೆ ನಮ್ಮೆಲ್ಲರಿಗೂ ಸಹಾಯ ನೀಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಧಾರವಾಡ ಜಿಲ್ಲೆಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಧಾರವಾಡ ಜಿಲ್ಲೆಯಲ್ಲಿ 144 ಗ್ರಾಮ ಪಂಚಾಯಿತಿಗಳಿವೆ ಅಂತ ಹೇಳಿ ಹಳೆಯ ಅಂಕಿಅಂಶ, ಇತ್ತೀಚಿನ ಅಂಕಿಅಂಶ ಸ್ವಲ್ಪ ಬದಲಾಗಬಹುದು. ನಮ್ಮದು ಸ್ವಲ್ಪ ಹಳೆಯ ಅಂಕಿಅಂಶ 144 ಗ್ರಾಮ ಪಂಚಾಯಿತಿಗಳು ಇವೆ ಅಂತ ಹೇಳಿ ಅಂಕಿಅಂಶ ಹೇಳ್ತದೆ. ಎಲ್ಲ ಗ್ರಾಮ ಪಂಚಾಯಿತಿಗಳು, ಧಾರವಾಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ದೇವರ ಕೃಪೆ ಇಳಿದು ಬರಲಿ. ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳನ್ನು ಕರ್ತನು ಆಶೀರ್ವದಿಸಲಿ. ಗ್ರಾಮ ಪಂಚಾಯಿತಿಯ ಮತ್ತು ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನು ದೇವರು ಆಶೀರ್ವದಿಸಲಿ. ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳ PDOಗಳನ್ನು ಕರ್ತನು ಆಶೀರ್ವದಿಸಲಿ. ಅವರವರ ವ್ಯಾಪ್ತಿಯಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಯು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ, ಜನರಿಗೆ ಹಿತವನ್ನೇ ಮಾಡಲಿ. ಅವರೆಲ್ಲರ ಪ್ರಯತ್ನಗಳು ಸಫಲ ಆಗಿ ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿ ಏಳಿಗೆ ಕಾರ್ಯಗಳು ನಡೀಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ತಂದೆ, ಧಾರವಾಡ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಕರ್ತನೆ 144 ಅಂತ ಅಂಕಿಅಂಶ ನಾವು ನೋಡ್ತೇವೆ. ಒಂದು ವೇಳೆ ಅದಕ್ಕಿಂತ ಹೆಚ್ಚಿದ್ದರೂ ಸಹ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ನಿನ್ನ ಕೃಪೆ ದಯೆ ಉಂಟಾಗಲಿ. ಎಲ್ಲ ಸದಸ್ಯರುಗಳನ್ನು ಆಶೀರ್ವದಿಸು. ಧಾರವಾಡ ಜಿಲ್ಲೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಆಶೀರ್ವದಿಸು ಸ್ವಾಮಿ. ಹಲ್ಲೆಲೂಯಾ. ಎಲ್ಲ ಗ್ರಾಮ ಪಂಚಾಯಿತಿಗಳ ಪ್ರೆಸಿಡೆಂಟ್ಗಳು, ಸೆಕ್ರೆಟರಿಗಳನ್ನು ಆಶೀರ್ವದಿಸಪ್ಪ. ಎಲ್ಲ ಗ್ರಾಮ ಪಂಚಾಯಿತಿಗಳ PDOಗಳನ್ನು ಆಶೀರ್ವದಿಸು ಸ್ವಾಮಿ. ಅವರೆಲ್ಲರೂ ಕೂಡ ಉತ್ತಮವಾಗಿ ತಮ್ಮ ತಮ್ಮ ಕ್ಷೇತ್ರಕ್ಕೆ ದುಡಿಲಿಕ್ಕೆ ಅವರಿಗೆ ಬೇಕಾದಂಥ ಆರೋಗ್ಯ ಕೊಡಪ್ಪ. ಅವ್ರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ. ಅವ್ರು ನೆಮ್ಮದಿಯಿಂದ ಡ್ಯೂಟಿ ಮಾಡಲಿಕ್ಕೆ ವಾತಾವರಣ ಕೊಡಪ್ಪ. ಒಂದೊಂದು ಗ್ರಾಮ ಪಂಚಾಯತಿಗೆ ಬೇಕಾದ ಅನುದಾನಗಳನ್ನು ಒದಗಿಸ್ಕೊಡು ಸ್ವಾಮಿ. ಒಂದೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಕಾರ್ಯಗಳು, ಕೆಲಸ ಕಾರ್ಯಗಳು ಕರ್ತನೆ ಜನರಿಗೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆಯೋ ಅದನ್ನು ಅವರಿಗೆ ಮನದಟ್ಟು ಮಾಡಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಉತ್ತಮ ಕಾರ್ಯಗಳು ಆಗಬೇಕಪ್ಪ, ಜನರಿಗೆ ಅನುಕೂಲ ಆಗಬೇಕು ಸ್ವಾಮಿ. ಜನರಿಗೆ ಕರ್ತನೆ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಳ್ಳೆ ಕೆಲಸಗಳು ಆಗಿ ಜನರೆಲ್ಲರೂ ಅನುಕೂಲ ಪಡ್ಕೊಳ್ಳುವಂತೆ ಸಹಾಯ ನೀಡು. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ನಾವು ಒಪ್ಪಿಸ್ತೇವೆ. ಆಶೀರ್ವದಿಸು. ಈ ಒಂದು ಗ್ರಾಮ ಪಂಚಾಯಿತಿಗಳ ಒಂದು ಸಕ್ರಿಯ ಒಂದು ಒಳ್ಳೆ ಕಾರ್ಯನಿರ್ವಹಣೆಯಿಂದ ಕರ್ತನೆ ಇಡೀ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಒಂದು ಸರ್ವತೋಮುಖ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕಾಗುವಂತೆ ಸಹಾಯ ನೀಡು. ಥ್ಯಾಂಕ್ ಯು. ಆಶೀರ್ವದಿಸಪ್ಪ. ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಬೇಕಾದ ಸೇಫ್ಟಿ, ಸೆಕ್ಯೂರಿಟಿ ಕೊಡಪ್ಪ. ಈ ದಿನಕ್ಕೆ ಬೇಕಾದ ಸಂರಕ್ಷಣೆ ಸಿಗಲಿ. ಈ ದಿನದ ಪ್ರಯಾಣಗಳು ಸುರಕ್ಷಿತವಾಗಿರಲಿ. ಈ ದಿನದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಉಂಟಾಗಲಿ. ಈ ದಿನ ಮನ ರಮ್ಯವಾಗಿರಲಿಕ್ಕೆ ಸಹಾಯ ನೀಡು. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಸಂತೋಷದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಪ್ರಸನ್ನತೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ವಾಕ್ಯವನ್ನು ಕೈಗೊಂಡು ನಿನ್ನ ಚಿತ್ತ ಪೂರೈಸುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು. ನಮ್ಮೊಬ್ಬೊಬ್ಬರನ್ನು ಆ ರೀತಿಯಾಗಿ ನೀವು ನಡೆಸಿ ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ.
ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.